ಈ ಕರಪ್ಷನ್ ಯಾವ ಮಟ್ಟಕ್ಕೆ ಹೋಗಿದೆ ಅಂದರೆ ನನ್ನ ಡಿ ಸಿ ಸಾಹೇಬರಿಗೆ ನಮ್ಮ ಎಸ್ ಪಿ ಸಾಹೇಬ್ ನಾನು ಹೇಳ್ತಾ ಕಾರಲ್ಲಿ ಬರಬೇಕಾದ್ರೆ ಮೊನ್ನೆ ಯಾರೋ ನಮ್ಮ ಕೋಬಾದಾರರು ಒಬ್ಬರು ಮಗ ತಿರ್ತಿಗೆ ಹೋಗ್ಬೇಕು ಅಂಕಲ್ ಸ್ವಲ್ಪ ಹೇಳಿ ಅಂತ. ನಾನು ಯಾರಿಗೂ ಇಂಪ್ಲೂಯೆನ್ಸ್ ಮಾಡಲ್ಲಪ್ಪ, ನಾನು ಹೋದಾಗ ನನ್ನ ಜೊತೆಲಿ ನಾನು 5 ಜನ ಬರ್ಬೋದು ಅಷ್ಟೇ, 6 ಜನ ಕೊಡ್ತಾರೆ, ಮಾಡಲ್ಲ ಅಂತ. ಅವ್ರು ಹೋಗಿ ಬಂದ್ಬಿಟ್ರು. ಅಂಕಲ್ ನಾವು ಹೋಗಿ ಬಂದ್ವಿ ಇಂದ. ನನಗೆ ಶಾಕ್ ಆಯಿತು, ಹೆಂಗಾಯಿತು ಅಂತ. ದೇವಸ್ಥಾನದಲ್ಲೂ ಕರಪ್ಷನ್ ನಡೀತಾ ಇದೆ. MLA ಲೆಟ್ರ್ ಇಟ್ಕೊಳ್ಳೋದು, ಇವ್ರು ಹೋದಾಗ 300 ರೂಪಾಯಿ ಟಿಕೆಟ್ ತೊಗೊಳ್ಳೋದು, ಲೆಟ್ರಿಂದ MLA ಕಡೆಯವರು ಅಂತ ಹೇಳೋದು. ಇವರು ಕರ್ನಾಟಕದವ್ರು, ಬೆಂಗಳೂರವರು, ಆಂಧ್ರದವರು ಅಂತ ಲೆಟರ್ ಕೊಡ್ತಾರೆ. ಅಲ್ಲಿ 3 ಸಾವಿರ ಕಿತ್ಕೊಂಡಂತ 5 ಜನ 15 ಸಾವಿರ, ಯಾರಿಗುಂಟು ಯಾರಿಗಿಲ್ಲ. ಈ ಥರ ದೇವರ ಇದರಲ್ಲೂ ಇನ್ಫ್ಲೂಯೆನ್ಸ್ ಒಂದು ಲೆಟ್ರಿಗೆ, ಆ ಲೆಟ್ರ್ ದುಡ್ಡು ಮಧ್ಯದಲ್ಲಿ ತಗೊತಾನೆ. MLA ಗೊತ್ತಾಗೋದೇ ಇಲ್ಲ, ಅದು ಮಿನಿಸ್ಟರ್ ಗೊತ್ತಾಗೋದೇ ಇಲ್ಲ. ಈ ಥರ ದೇವಸ್ಥಾನದಲ್ಲೂ ಕರಪ್ಷನ್ ಆಗಿದೆ. ನೀವು ದೇವರನ್ನ ದುಡ್ಡು. GR ಆರ್ಥೋಪೆಡಿಕ್ಸ್ ಕೋಲಾರ್ ಮೂಳೆ ಚಿಕಿತ್ಸಾ ಕೇಂದ್ರ. ಅತ್ಯಾಧುನಿಕ ತಂತ್ರಜ್ಞಾನ ಬಳಸಿ ಎಲ್ಲ ಮೂಳೆ ಸಂಬಂಧಿ ಸಮಸ್ಯೆಗಳಿಗೆ ಪರಿಹಾರ. ಜಾಯಿಂಟ್ ರಿಪ್ಲೇಸ್ಮೆಂಟ್, ಸ್ಪೋರ್ಟ್ಸ್ ಸಂಬಂಧಿ ಸಮಸ್ಯೆಗಳು, ಮೂಳೆ ಮುರಿತ, ಸ್ಪೈನ್ ಶಸ್ತ್ರಚಿಕಿತ್ಸೆಗಾಗಿ ನುರಿತ ಮೂಳೆ ತಜ್ಞರನ್ನು ಸಂಪರ್ಕಿಸಲು 7022532255ಕ್ಕೆ ಇಂದೇ ಕರೆ ಮಾಡಿ. ಕೊಟ್ಟು ಬಿಟ್ಟು ಹೋಗ್ಬೇಕಾಗಿಲ್ಲ ಸರ್. ನೀವು ಆತ್ಮ ಸಾಕ್ಷಿಯಾಗಿ ಬದುಕಿದ್ರೆ ದೇವ್ರು ನಮ್ಮಂದ ಬರ್ತಾನೆ. ನಮಗೆ ಕಬೀರ್ ದಾಸನ ಕಥೆ ಗೊತ್ತಿದೆ. ಬಿಡಲ್ಲ ಅವನ್ನ, ಹಿಂದ್ಗಡೆ ಹೋಗ್ತಾನೆ, ದೇವ್ರು ತಿರುಗಿಬಿಡ್ತಾನೆ. ಪಂಡ್ರಾಪುರ ಅಲ್ಲ, ಪಾಂಡುರಂಗ ಕನಕದಾಸ ಹಿಂದ್ಗಡೆ ತಿರುಗಿಬಿಡ್ತಾನೆ. ಆ ಥರ ಇನ್ಸಿಡೆಂಟ್ ನಮ್ಮಲ್ಲಿದೆ. ಉಡುಪಿ ನಾವು ಆನೆಸ್ಟಾಗಿ ಬದುಕಿದ್ರೆ, ನಾನು ನಂಬಿರೋ ನಂಬಿಕೆ, ದೇವ್ರು ನಂಬ್ತೀನಿ ನಾನು, ಎಲ್ಲ ಒಂದು ಶಕ್ತಿ ಇದೆ. ಅದಕ್ಕೆ ದೇವ್ರಿಗೆ ಅಲ್ಲಿ ಹೋಗ್ಬೇಕಾಗಿಲ್ಲ. ನಾವು ಕಾಯ ವಾಚ ನಿರ್ಮಲವಾದ ಬದುಕಿದ್ರೆ ದೇವ್ರು ನಾವು ಮಾತಾಡಿಸ್ಬೋದು, ಪ್ರಾಣಿ ಪಕ್ಷಿಗಳು ನಾವು ಮಾತಾಡಿಸ್ಬೋದು. ನಾನು ಸಣ್ಣ ನಾಯಿ ಸಾಕಿದ್ದೀನಿ. ಅದು ವಾಕಿಂದ ಬಂದ ಮೇಲೆ ತೊಕೆ ಅಲ್ಲಾಡ್ಸುತ್ತೆ. ಅದಕ್ಕೊಂದು ಬಿಸ್ಕೆಟ್ ಹಾಕಿ ಥ್ಯಾಂಕ್ ಯು ಕೊಡು ಅಂದರೆ ನೀಟಾಗಿ ಬಲ್ಗಾಲ್ ಕೊಡುತ್ತೆ. ಚಿಕ್ಕ ಮರಿ 43 ದಿವಸ ಅದಕ್ಕೆ. ಹಾಗೆ ಪ್ರಾಣಿಗಳು, ಪಕ್ಷಿಗಳು, ಈ ಗಿಡಗಳೆಲ್ಲ ನಾವು ಮಾತಾಡಿಸ್ಬೋದು. ಆ ಒಂದು ಶಕ್ತಿ ನಾವು ಬೆಳೆಸ್ಕೋಬೇಕು. ಜನಾರ್ದನ ಸೇವೆ, ಜನಸೇವೆಯೇ ಜನಾರ್ದನ ಸೇವೆ. ನೀವು ಯಾರು ತಿರ್ತಿಗೆ ಹೋಗ್ಬೇಕಾಗಿಲ್ಲ, ತಗೊಂಡಾಗ ಅಲ್ಲಿ ಉಂಡಿಲ್ಲ, ಅಲ್ಲಿ ಲಂಚ ದುಡ್ಡು ಹಾಕಬೇಕಾಗಿಲ್ಲ. 48 ಕೋಟಿ ಕಿರೀಟ ಹಾಕಿದ್ರು ಬಿಟ್ಟಿಲ್ಲ ಭಗವಂತ. ಗೊತ್ತಿದೆ ನಿಮಗೆಲ್ಲ, 48 ಕೋಟಿ ಕಿರೀಟ ಹಾಕಿದ್ದು, ಅಲ್ಲಿ ವಜ್ರದ ಕಿರೀಟ ಮಾಡಿಸಿ ಹಾಕಿದ್ದು ಬಿಟ್ಟಿಲ್ಲ. ದಯವಿಟ್ಟು ನಮ್ಮ ಕರ್ಮ ನಮ್ಮನ್ನು ಬಿಡೋದಿಲ್ಲ. ಅನ್ಯಾಯ ಮಾಡಿದ್ರೆ ನಮ್ಮನ್ನು ಯಾರನ್ನೂ ಬಿಡಲ್ಲ. ಲೈಟ್ ಕನ್ಸಿಸ್ ರಿಯಾಕ್ಷನ್, ರಿಫ್ಲೆಕ್ಷನ್, ರೀಸೌಂಡ್. ನೀನು ಏನು ಮಾಡ್ತೀವಿ ನಿನಗೆಲ್ಲ ವಾಪಸ್ ಬರುತ್ತೆ. ಒಳ್ಳೆಯದಿಂದ ಬದುಕಿ, ನಮ್ಮ ಮಕ್ಕಳು ಒಳ್ಳೇದಾಗುತ್ತೆ, ಸಮಾಜ ಕೊಡುತ್ತೆ. ನಾನೆಲ್ಲ ಸಾರ್ವಜನಿಕರಲ್ಲಿ, ನಮ್ಮ ಅಧಿಕಾರಿಗಳಲ್ಲಿ, ನೀವು ವೋಟರ್ಸು, ನಾನು ವೋಟರು, ದಯವಿಟ್ಟು ನಿಮ್ಮ ವೋಟನ್ನು ಮಾರ್ಕೋಬೇಡಿ ಸರ್. ಯಾವನು ಒಳ್ಳೆಯವನು ಇರೋದ್ರಲ್ಲಿ ಅಂತ ಚೆಕ್ ಮಾಡಿ ಅಂಥವ್ರು ವೋಟ್ ಹಾಕಾದ್ರೆ ಅಲ್ಲಿಂದ ನಾವು ಸುಧಾರಣೆ ಮಾಡ್ಬೋದು ಅನ್ನೋ ನನ್ನ ಆಸೆ.